ಮಂಜುಳಮ್ಮ ರೆಡ್ಡಿಯವರು, ಎರಡನೇದಾಗಿ ಮಂಜುಳಕ್ಕನವರು, ಮೂರನೇದಾಗಿ ಮಂಜುಳಮ್ಮನವರು, ನಾಲ್ಕನೇದಾಗಿ ನಮ್ಮ ನಾರಾಯಣ ಸ್ವಾಮಣ್ಣವರು, ಐದನೇದಾಗಿ ವೇಣುಗೋಪಾಲಣ್ಣವರು. ಈಗಾಗಲೇ ಅವರು ಮೊನ್ನೆ 5 ಸಾಲಿನಲ್ಲಿ ನಿರ್ದೇಶಕರಾಗಿದ್ದರು. ಈಗ ಮರು ಆಯ್ಕೆ ಆಗಿದ್ದಾರೆ. ಅವರು ಚಪ್ಪಾಳೆ. ನಾರಾಯಣ ಸ್ವಾಮಣ್ಣವರು ಈಗ ನಿರ್ದೇಶಕರಾಗಿ ಆಯ್ಕೆ ಆಗವ್ರೆ. ಅವ್ರಿಗೂ ಚಪ್ಪಾಳೆ ಸ್ವಾಗತಿಸಿ. ಜಗದೀಶ್ ರೆಡ್ಡಿ ಅನ್ನೋರು ಇವತ್ತು 74 ಮತ ತಗೊಂಡು ಎಲ್ಲರಿಗಿಂತ ಹೈಯೆಸ್ಟ್ ಲೀಡರ್ ಬಂದಿದ್ದಾರೆ. ಅವ್ರಿಗೂ ತಮ್ಮ ಮಂಜುಳಕ್ಕನವರು ಈಗ ಮಾಜಿ ಉಪಾಧ್ಯಕ್ಷರಾಗಿ ಈಗ ಮತ್ತೆ ಆಯ್ಕೆ ಆಗಿದ್ದಾರೆ. ಸದ್ಯ ನಿರ್ದೇಶಕರಾಗಿ ಅವ್ರಿಗೂ ಸ್ವಾಗತ ಬಯಸ್ತಾ, ಮಂಜುಳಮ್ಮನವರು ಮೊನ್ನೆ ಸೋತಿದ್ರು, ಇವತ್ತು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಬಹಳ ಸಂತೋಷ. 2025-26ನೇ ಸಾಲಿನ ಕೊತ್ನೂರು ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ಈಗಾಗಲೇ ಮುಕ್ತಾಯಗೊಂಡಿದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಈ ಒಂದು ಚುನಾವಣೆಯಲ್ಲಿ 13 ಜನ ಸದಸ್ಯರು ನಿರ್ದೇಶಕರ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ರು. ಅದರಲ್ಲಿ ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 5 ಜನ ಗೆದ್ದು ಬಂದಿದ್ದಾರೆ. 13 ಜನದಲ್ಲಿ 5 ಜನ ಗೆದ್ದು ಬಂದು, ಅದರಲ್ಲಿ 13 ಜನದಲ್ಲೂ ಹೈಯೆಸ್ಟ್ ಲೀಡ್ ಅಂದರೆ 74 ಓಟು, 128 ಮತಗಳಲ್ಲಿ 74 ಮತಗಳು ಪಡೆದು ನಮ್ಮ ಜಗಣ್ಣವರು ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ದಾರೆ. ಹಾಗೆ ನಮ್ಮ ನಾರಾಯಣ ಸ್ವಾಮಣ್ಣವರು ಚುನಾಯಿತರಾಗಿದ್ದಾರೆ. ವೇಣುಗೋಪಾಲಣ್ಣವರು ಚುನಾಯಿತರಾಗಿದ್ದಾರೆ. ಇನ್ನಿಬ್ಬರು ಲೇಡಿ ಕ್ಯಾಂಡಿಡೇಟ್ಸು ನಮ್ಮ ಮಂಜುಳಕ್ಕನು ಮಂಜುಳಮ್ಮ ಇಬ್ಬರು ಚುನಾಯಿತರಾಗಿದ್ದಾರೆ. ಇವತ್ತು ಭವಿಷ್ಯ ನಮ್ಮದು 13ಕ್ಕೆ 13 ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ಒಂದು 14 ಓಟು ಸದಸ್ಯರು ವೋಟಿಂಗ್ ಮಾಡುವಾಗ ಇನ್ವ್ಯಾಲಿಡ್ ಮಾಡಿಬಿಟ್ಟಿದ್ದಾರೆ. 7 ಹಾಕೋ ಜನರಲ್ ಇದರಲ್ಲಿ ಒಂದೊಂದು ಓಟು ಹೆಚ್ಚಾಗಿ ಹಾಕ್ಬಿಟ್ಟು ಅದೊಂದು 14 ಓಟು ಇದಾಗ್ಬಿಟ್ಟು ನಮ್ಗೆ ಸ್ವಲ್ಪ ಹಿಂಜರಿತ ಆಗಿದೆ ಇದರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ರಾಜಕೀಯದಿಂದ ನಾನು ಸ್ವಲ್ಪ ಭಾಳ ಹಿಂದೆ ಉಳ್ಕೊಂಡಿದ್ದೆ ರಾಜಕೀಯದ ಒಂದು ಇದರಲ್ಲಿ. ಈಗ ಮತ್ತೆ ಏನೋ ಈ ಒಂದು ಡೈರಿ ಚುನಾವಣೆ ಮುಖೇನ ಇದರಲ್ಲಿ ಪಾದಾರ್ಪಣೆ ಮಾಡಿ ಮುಂದಕ್ಕೆ ರಾಜಕೀಯ ಭವಿಷ್ಯಕ್ಕೆ ಈ ಸ್ಟಾರ್ಟಿಂಗ್ ಅಂತೀವಲ್ಲ ಆ ಥರ ಒಂದು ಸ್ಟಾರ್ಟ್ ಈ ಡೈರಿ ಚುನಾವಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ, ಶಿಡ್ಲಘಟ್ಟ ಚಿಲಕಲುರಗಿ 2 ಸೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಚಟುವಟಿಕೆಗಳು ಏನಾಗಿದೆ, ಎಷ್ಟು ಬಡವಾಗಿದೆ ಕಾಂಗ್ರೆಸ್ ಅನ್ನೋದು ತಮಗೆಲ್ಲ ಗೊತ್ತಿರೋ ವಿಚಾರನೇ. ಅದೇ ಥರ ಇಲ್ಲಿ ನಾಯಕರ ಕೊರತೆಯಿಂದ ನಾಯಕರಿಲ್ಲದೆ ಎಲ್ಲ ಹಿಂದುಳಿದು ನಾವು ಅದರಲ್ಲಿ ಏನಾಗಿದೆ ಒಂಥರ ಬೇಜಾರಾಗಿ ಬೇಸರಗೊಂಡು ನಾವೆಲ್ಲ ಸುಮ್ಮನೆ ಆಗ್ಬಿಟ್ಟಿದ್ವಿ. ಈಗ ನಾಯಕರಿಲ್ಲದೆ ನಾವು ಈ ಪಕ್ಷ ಬಡವಾಗಿದೆ ಅಂತ ನಾವು ಹಿಂದುಳ್ಕೊಂಡ್ರೆ ನಮ್ಮ ಜನಕ್ಕೆ, ನಮ್ಮ ರೈತಾಪಿ ವರ್ಗಕ್ಕೆ, ನಮ್ಮನ್ನು ನಂಬ್ಕೊಂಡಿರೋ ಜನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಈಗ ಆ ಒಂದು ತೊಂದರೆಗಳಾಗಬಾರ್ದು ಅಂತ ಸದುದ್ದೇಶವಾಗಿ ಈ ಒಂದು ಡೈರಿ ಚುನಾವಣೆಯಿಂದ ನಾನು ಶಿಡ್ಲಘಟ್ಟ ಹಾಗೂ ಚಿಲಕಲುರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಳ ಸಕ್ರಿಯೆಯಿಂದ ಪಾಲ್ಗೊಳ್ತೀನಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ವಿಚಾರಗಳಿದ್ದಾವೆ ತಮ್ಮಲ್ಲಿ ಹಂಚ್ಕೊಂಡು ನಾನು ಮುಂದುವರಿತೀನಿ. ಈ ಒಂದು ಚುನಾವಣೆಯಲ್ಲಿ 5 ಜನ ನಮ್ಮ ಸದಸ್ಯರು ನಿರ್ದೇಶಕರಾಗಿ ಆಯ್ಕೆಯಾಗಕ್ಕೆ ಸಹಕಾರ ಕೊಟ್ಟ ಎಲ್ಲ ನಮ್ಮ ಊರಿನ ಜನ, ನನ್ನ ಪ್ರೀತಿಯ ಬಂಧು ಮಿತ್ರರು, ಈ ಒಂದು ನಮ್ಮ ಕೊತ್ನೂರು ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ
ಕೃತಜ್ಞತೆಯನ್ನು ನಮ್ಮ ಎಲ್ಲ ಈ ನಿರ್ದೇಶಕರು ಚುನಾಯಿತ ನಿರ್ದೇಶಕರ ಪರವಾಗಿ ಅವರಿಗೆ ಸ್ವಾಗತ ಹೇಳ್ತೀನಿ ಹಾಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಇವತ್ತು ಹೈನುಗಾರಿಕೆ ಅನ್ನೋದು ಭಾಳ ಮುಂಚೂಣಿಯಲ್ಲಿದೆ. ಇವತ್ತು ರೈತಾಪಿ ವರ್ಗಕ್ಕೆ ಏನಾದರೂ ಒಂದು 15 ದಿವಸಕ್ಕೆ ಇವತ್ತು ಹಾಲಾಗದಂದರೆ ದುಡ್ಡು ಬಂದಂಗೆ. ಬೆಳಗ್ಗೆ ಅವರು ಏನು ಹಸುನು ಇನ್ನೊಂದು ದನ ಮೇಯಿಸಿ ಅದಕ್ಕೆ ಸಾಯಂಕಾಲ ಹಾಲು ಕರೆದು ಇಲ್ಲ ಬೆಳಗ್ಗೆ ಹಾಲು ಕರೆದು ಹಾಕಿದ್ಮೇಲೆ ರಿಸರ್ವ್ ಬ್ಯಾಂಕಲ್ಲಿ ಇದ್ದಂಗೆ ಆ ರಿಸರ್ವ್ ಅಮೌಂಟು ಬ್ಯಾಂಕಲ್ಲಿ ಇವತ್ತು 15 ದಿನಕ್ಕೆ ಬೇರೆ ಏನರಲ್ಲೂ ಆ ಸಂಪಾದನೆ ದುಡ್ಡು ನೋಡೋ ಒಂದು ವಿಚಾರ ಇಲ್ಲ. ಹೈನುಗಾರಿಕೆಯನ್ನು ಭಾಳ ದೊಡ್ಡ ಮಟ್ಟವಾಗಿ ಇಂಪ್ರೂವ್ ಮಾಡಬೇಕು. ನಾನು ಒಂದು 300-400 ಹಸು ಇತ್ತು. ನಾನು 4-5 ವರ್ಷದಿಂದ 1,200 ಲೀಟ್ರ್ ಈ ಒಂದು ಸಹಕಾರ ಸಂಘ ಕೊಡ್ತಾ ಇದ್ದೆ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಸಿ ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಹಸು ಅದನ್ನು ಮಾಡಿ ಒಂದು ಸಹಕಾರ ಸಂಘನ ಬೆಳೆಸಬೇಕು ಅನ್ನೋ ಒಂದು ಇಚ್ಛೆಯಿಂದ ಬೆಳೆಸಿ ಎಲ್ಲ ಒಂದು ಸದಸ್ಯರಲ್ಲೂ ಇನ್ನೂ ಒಬ್ಬನು ಭಾಗಿಯಾಗಿ ಈ ಒಂದು ಏನು 700 ಹಾಲು ಸಹಕಾರ ಸಂಘ ಇದನ್ನು ಬೆಳೆಸೋಣ ಅಂತ ಪದಾರ್ಪಣೆ ಮಾಡಿ ಮುಂದಕ್ಕೆ ಕೊಡ್ತಾ ಇದ್ವಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ಈಗ ಈ ಚುನಾಯಿತ ನಿರ್ದೇಶಕರು ಎಲ್ಲ ಏನು ನಮ್ಮ ಸದಸ್ಯರಿದ್ದಾರೆ ಅವ್ರ ಪರವಾಗಿ ನಿಲ್ತಾರಂತ ಆಶಾಭಾವನೆಯಿಂದ ಆಶಿಸಿ ಅವರಿಗೆಲ್ಲ ಶುಭವಾಗಲಿ ಅಂತ ಶುಭ ಕೋರ್ತಾ ಇವತ್ತಿಂದ